ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಿಮ್ಸ್ ಹೆರಿಗೆ ಆಸ್ಪತ್ರೆಯಲ್ಲಿ ಅವಳಿ ಮಕ್ಕಳ ಸಾವು, ವೈದ್ಯರ ನಿರ್ಲಕ್ಷ್ಯ ಆರೋಪ, ಅಲ್ಲಗಳೆದ ವೈದ್ಯರು. ಆಗಸ್ಟ್ 26ರಿಂದ 30ರವರೆಗೆ ಸಿಬಿಎಸ್ಇ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟ, ಫೆಡರಲ್ ಸಂಸ್ಥೆಯಿಂದ ಆಯೋಜನೆ, ಎಂಡಿ ನೌಷಾದ್. ಹೊಕ್ರಾಣಿಯ ಅಶ್ವಿನಿ ಮೇಲೆ ಅತ್ಯಾಚಾರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಕ್ಯಾಂಡಲ್ ಮಾರ್ಚ್. ಹೊಕ್ರಾಣಿ ಘಟನೆ, ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ. ಮತ್ತು ಗ್ಲೋಬಲ್ ಎಕ್ಸಲೇಟರ್ ವಿಷನ್ ಸಮ್ಮಿಟ್ ಅಂಗವಾಗಿ ಆರ್ಯವೈಶ್ಯ ಮಹಾಸಭಾದಿಂದ ಬೈಕ್ ರ್ಯಾಲಿ. ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಹೆರಿಗೆ ವೇಳೆ ಅವಳಿ ಗಂಡು ಮಕ್ಕಳು ಮೃತಪಟ್ಟಿವೆ ಎಂದು ಪೋಷಕರು ಆರೋಪಿಸಿರುವ ಘಟನೆ ರಾಯಚೂರಿನ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ನಡೆದಿದೆ. ಮಾನ್ವಿ ತಾಲೂಕು ಮೂಲದ ಚನ್ನಬಸವ ಹಾಗೂ ಕಾವೇರಿ ದಂಪತಿಯ ಅವಳಿ ಮಕ್ಕಳು ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಕಾವೇರಿ ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮೊದಲು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಬಳಿಕ ಮಾನ್ವಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿನ ವೈದ್ಯರು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದರು. ರಾತ್ರಿ 8:30ರ ಸುಮಾರಿಗೆ ರಿಮ್ಸ್ಗೆ ದಾಖಲಾದ ಕಾವೇರಿ ಅವರು ತೀವ್ರ ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದರು. ಆಕೆಯ ನೋವು ತಾಳಲಾರದೆ ಕುಟುಂಬಸ್ಥರು ಸಿಸರಿನ್ ಮಾಡುವಂತೆ ವೈದ್ಯರಲ್ಲಿ ವಿನಂತಿಸಿಕೊಂಡಿದ್ದರು. ಆದರೆ ವೈದ್ಯರು ಹಾಗೂ ಸಿಬ್ಬಂದಿ ನಾರ್ಮಲ್ ಡೆಲಿವರಿ ಆಗುತ್ತದೆ ಎಂದು ಹೇಳಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನಲಾಗಿದೆ. ಮಧ್ಯರಾತ್ರಿ 3:30ರ ಸುಮಾರಿಗೆ ಗರ್ಭಿಣಿಯ ಸ್ಥಿತಿ ಗಂಭೀರಗೊಂಡಾಗ ಮಕ್ಕಳು ಹೋದರೂ ಪರವಾಗಿಲ್ಲ, ತಾಯಿಯ ಜೀವ ಉಳಿಸಿ ಎಂದು ಪೋಷಕರು ಗೋಳಾಡಿದ್ದಾರೆ. ಅಂತಿಮವಾಗಿ ಹೆರಿಗೆ ವೇಳೆ ಅವಳಿ ಗಂಡು ಮಕ್ಕಳು ಮೃತಪಟ್ಟಿದ್ದು ಪೋಷಕರ ಕಣ್ಣೀರು ಮುಗಿಲು ಮುಟ್ಟಿದೆ. ಈ ಆರೋಪವನ್ನು ರಿಮ್ಸ್ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರಾಧಾ ಸಂಗಾವಿ ನಿರಾಕರಿಸಿದ್ದಾರೆ. ನಮ್ಮ ಸಿಬ್ಬಂದಿಯ ಕಡೆಯಿಂದ ಯಾವುದೇ ಲೋಪವಾಗಿಲ್ಲ. ಮಾನ್ವಿಯಿಂದ ರೆಫರ್ ಆಗಿ ಬರುವಾಗಲೇ ತಾಯಿಯ ರಕ್ತದೊತ್ತಡ ಹೆಚ್ಚಾಗಿತ್ತು ಹಾಗೂ ಗರ್ಭದಲ್ಲೇ ಮಕ್ಕಳು ಮೃತಪಟ್ಟಿದ್ದವು. ತಾಯಿಗೆ ಫಿಟ್ಸ್ ಬಾರದಂತೆ ತುರ್ತು ಚಿಕಿತ್ಸೆ ನೀಡಿ ಗರ್ಭದಲ್ಲೇ ಮೃತಪಟ್ಟಿದ್ದ ಮಕ್ಕಳನ್ನು ಹೊರತೆಗೆಯಲಾಗಿದೆ. ಸದ್ಯ ತಾಯಿಯ ಆರೋಗ್ಯ ಸ್ಥಿರವಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಎಂದು ಅವರು ತಿಳಿಸಿದ್ದಾರೆ. ಕ್ಯಾಂಪ್ನಲ್ಲಿರುವ ಫೆಡರಲ್ ಸಿಬಿಎಸ್ಇ ಶಾಲೆಯಿಂದ ರಾಜ್ಯ ಮಟ್ಟದ ಸಿಬಿಎಸ್ಇ ಅಥ್ಲೆಟಿಕ್ ಕ್ರೀಡಾಕೂಟ ಆಗಸ್ಟ್ 26ರಿಂದ 30ರವರೆಗೆ ನಗರದ ರಾಯಚೂರು ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಎಂಡಿ ನೌಷಾದ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಪರಮೇಶ್ವರ್ ಇವರನ್ನು ಆಹ್ವಾನಿಸಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಕ್ರೀಡೆಗಳು ಪ್ರಾರಂಭವಾಗಲಿವೆ. ಶಾಟ್ಪುಟ್, ಹೈ ಜಂಪ್ ಸೇರಿ 15 ಕ್ರೀಡೆಗಳು ನಡೆಯಲಿವೆ. ಸರಿಸುಮಾರು 9159 ಜನರು ಕ್ರೀಡಾರ್ಥಿಗಳು, ತರಬೇತುದಾರರು ಆಗಮಿಸಲಿದ್ದು ಎಲ್ಲರಿಗೂ ಫೆಡರಲ್ ಶಾಲೆಯಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳಿಗೂ ಪತ್ರ ಬರೆದು ಸಹಕರಿಸಲು ಮನವಿ ಮಾಡಲಾಗಿದೆ. ಬಾಲಕರು ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ನಡೆಯಲಿರುವ ಕ್ರೀಡೆಗಳ ವ್ಯವಸ್ಥೆ ಮಾಡಲಾಗಿದೆ. ವಿಜೇತರು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಲಿದ್ದಾರೆ. ಸಮಾರೋಪ ಸಮಾರಂಭ 30ರಂದು ಸಂಜೆ ಫೆಡರಲ್ ಶಾಲೆಯಲ್ಲಿ ನಡೆಯಲಿದ್ದು ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಆಗಮಿಸಲಿದ್ದಾರೆ. ಸಾರಿಗೆ, ವಸತಿ, ಊಟದ ವ್ಯವಸ್ಥೆ ಮಾಡಲಾಗಿದ್ದು ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. As per the CBSE information, we got the initial information that we have only 600 to 800 registrations. But when the registration has been closed, we come to know that 9,159 children have been registered across Karnataka. Total 31 districts we have received the registration. 9,159. Only it is a athletic across the Karnataka. Apart from this, every team there is a team coach, team manager that include another 2,000. So it will be supporting staff. Now, in this regards, we have written all the letter to the authority to go the necessary help because it is the first time coming to Karnataka as well as in the districts of Raichur. So we require the through your medium. I am requesting to all the department of Raichur district to be come and help us because we require the necessary help from security department as well as the medical department because the athletic, there is sports, there is a possibility are there to injured. So we written all the letter to all the necessary departments. So they have given accepted and they have given the necessary. Then also through your medium I am
requesting to them, please come forward. Apart from this, because it is a state level athletic meet, so we are also approached to the Deputy CM of Karnataka, and most probably might be tomorrow will be finalized. Apart from this, we having in this athletic meet there is a lots of events will be there. There is altogether 15 events are there. Short puts are there, javelin throw are there, long jump, high jump, 400 meter race, 100 meter relay, 200 meter. These all are there, and all the individual event there is a champion where the first, second, third will go for the nationals. National CBSE national always held in the New Delhi. So now when the child are going to select from here, they will directly jump to the national level, which is a very good for the athletic across the Karnataka. Due to this reason only the athletic department of Karnataka has been postponed. Actually our date was 6th of August, 6 to 10. In the same time Karnataka Athletic Association having the 9 to 30. Because of this reason only the Karnataka Athletic Association has been postponed the timing, as well as the many of the schools of across Karnataka across to the New Delhi headquarters. So at least this date has to be changed. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಹಮ್ಮದ್ ಅಬ್ದುಲ್ ಐ ಫಿರೋಜ್, ದೈಹಿಕ ಶಿಕ್ಷಕ ಕಿರಣ್, ಸಹ ಶಿಕ್ಷಕರುಗಳಾದ ಖಾಜಾ ಬಂದೆ ನವಾಜ್, ವಿಶಾಲ್ ಕುಮಾರ್ ಇದ್ದರು. ಹೊಕ್ರಾಣಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ದಲಿತ ಯುವತಿಯ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣವನ್ನು ಖಂಡಿಸಿ ಜಸ್ಟಿಸ್ ಫಾರ್ ಅಶ್ವಿನಿ ಹೆಸರಿನಲ್ಲಿ ಪ್ರಗತಿಪರ, ದಲಿತ ಪರ, ಎಡಪಕ್ಷಗಳು, ಮಹಿಳಾ ಸಂಘಟನೆಗಳು, ಜಾತ್ಯತೀತ, ಸಮಾನ ಮನಸ್ಕರ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಾಗರಿಕರು, ಮಹಿಳೆಯರು ಕ್ಯಾಂಡಲ್ ಮಾರ್ಚ್ ನಡೆಸಿದರು. ನಗರದ ತೀನ್ ಕಂದಿಲ್ ವೃತ್ತದಲ್ಲಿ ಮೇಣದ ಬತ್ತಿ ಹಿಡಿದು ಯುವತಿಗಾಗಿ ಶಾಂತಿ ಕೋರಿದರು. ಅಶ್ವಿನಿ ಮೇಲೆ ನಡೆದ ಅತ್ಯಾಚಾರ ಭೀಕರವಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಕುಟುಂಬಕ್ಕೆ ಕೇವಲ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಕೋರ್ಸ್ನ ಮಾಡಕತ್ತೀವಿ, ಒಂದು ಡಿಸಿಪ್ಲಿನ್ ಕಾಣಬೇಕು. ನಮ್ಮ ಮೋಟಿವ್ ಏನಿದೆ ಅದು ಮುಖ್ಯ. ಇನ್ಫ್ಲುಯೆನ್ಸ್ ಯಾರ ಇದಾರ ಇನ್ಫ್ಲುಯೆನ್ಸರ್ಸ್ ಅವ್ರು ಅಷ್ಟೇ ಇರ್ರಿ, ಮಿಕ್ಕಿದೆಲ್ಲರೂ ಹಿಂದೆ ಬನ್ನಿ ಪ್ಲೀಸ್. ಅಲ್ಲಿ ನಿಂತವ್ರು ಬಂಧುಗಳೇ, ಕೆಲವು ದಿನಗಳ ಹಿಂದೆ ಇಂಥ ಭೀಕರವಾಗಿರತಕ್ಕಂತ ಎನ್ಕೌಂಟರ್ ಮಾಡಬೇಕು ಅಂತ ಒಂದು ವಿಕೃತಿಯನ್ನ, ಹಾಗಾಗಿ ಸರ್ಕಾರ ಈ ಕೂಡಲೇ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತಕ್ಷಣವಾಗಿ ಇನ್ನು ಕೆಲವೇ ಆದಷ್ಟು ಬೇಗ, ಎಷ್ಟು ಶೀಘ್ರವಾಗಿ ಅಷ್ಟು ಶೀಘ್ರವಾಗಿ ಆ ಆರೋಪಿಗಳನ್ನ ಗಲ್ಲು ಶಿಕ್ಷೆ ವಿಧಿಸುವಂತೆ. ಯಾಕಂದ್ರೆ ಇಂತಕ್ಕಂಥ ಈ ರಾಯಚೂರು ಜಿಲ್ಲೆಯಲ್ಲಿ ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಕಂಡಾಗ ಇದರ ವಿರುದ್ಧ ಧ್ವನಿಯನ್ನು ಎತ್ತೋಣ. ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೂಡ ಅಣಿಯಾಗಿ ನೀಡಿ ಆ ಘಟನೆಯನ್ನು ನಾವು ಖಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಜೈ 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 ಭೀಮ್. ಬಂಧಿಸಿ 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 ಹಾಕ್ರಿ ಅವನಿಗೆ ಬೇಡಿ. ಇವಾಗ ನಾನು ಖಾಜಾ ಅಸ್ಲಾಂ ಅವ್ರಿಗೆ ವಿನಂತಿ ಮಾಡ್ತೀನಿ. ಇವಾಗ ಲಾಸ್ಟ್ ನಲ್ಲಿ
ಈ ವೇಳೆ ಮಹಿಳಾ ಸಂಘಟನೆಗಳ ಮುಖಂಡರಾದ ವಿಜಯರಾಣಿ, ಮಹಿಳಾ ಮುನ್ನಡೆಯ ರಾಜ್ಯಾಧ್ಯಕ್ಷೆ ಚನ್ನಮ್ಮ, ಸಾಹೇರಾ ಬಾನು, ಹನುಮಂತ ಕೋಟೆ, ಹೋರಾಟಗಾರರಾದ ಎಂಆರ್ ಭೇರಿ, ಶರಣ್ ಕುಮಾರ್ ಮುದ್ದಮಗುಡ್ಡಿ, ಖಾಜಾ ಅಸ್ಲಂ ಅಹಮದ್, ಆಂಜನೇಯ ಕುರುಬದೊಡ್ಡಿ, ಜಮಾತೆ ಇಸ್ಲಾಂ ಜಿಲ್ಲಾಧ್ಯಕ್ಷ ಅಸಿಮುದ್ದೀನ್ ಅಖ್ತರ್, ಎಐಡಿವೈಒ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಕಾಂಗ್ರೆಸ್ ಯುವ ಮುಖಂಡ ಫೈಜಲ್ ಖಾನ್ ಸೇರಿದಂತೆ ಮತ್ತಿತರರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ರಾಯಚೂರು ಜಿಲ್ಲೆಯ ಹೆಮ್ಮೆಯ ಹೋಂಡಾ ಅಧಿಕೃತ ಡೀಲರ್ ಶ್ರೀ ತಿರುಮಲ ಹೋಂಡಾ ವತಿಯಿಂದ ಗ್ರಾಹಕರಿಗೆ ಅಭೂತಪೂರ್ವ ಮೆಗಾ ಕ್ಲಿಯರೆನ್ಸ್ ವಿಶೇಷ ಆಫರ್ ಘೋಷಿಸಲಾಗಿದೆ. ತಿರುಮಲ ಮೋಟಾರ್ಸ್ನ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಭರ್ಜರಿ ಕ್ಯಾಶ್ ಡಿಸ್ಕೌಂಟ್ ಮತ್ತು ಆಕರ್ಷಕ ಉಚಿತ ಉಡುಗೊರೆಗಳನ್ನು 2023-24ನೇ ಮಾಡೆಲ್ ವಾಹನಗಳ ಮೇಲೆ ನೀಡಲಾಗುತ್ತಿದೆ. ಹಾರ್ನೆಟ್ 2.0 ಬರೋಬ್ಬರಿ 16,999 ವರೆಗೆ ನೇರ ಕ್ಯಾಶ್ ಡಿಸ್ಕೌಂಟ್. SP 160 11,999 ರವರೆಗೆ ಕ್ಯಾಶ್ ಡಿಸ್ಕೌಂಟ್. ಆಕ್ಟಿವಾ 110 ಹಾಗೂ ಡಿಯೋ ಸ್ಮಾರ್ಟ್ ಕೀ ತಲಾ 9,999 ರವರೆಗೆ ರಿಯಾಯಿತಿ. ಶೈನ್ 100 ಹಾಗೂ ಲಿಯೋ ಮೇಲೆ 2,999 ರಿಂದ 7,999 ರವರೆಗೆ ವಿಶೇಷ ಡಿಸ್ಕೌಂಟ್. ವಾಹನ ಖರೀದಿಯ ಜೊತೆಗೆ ಪ್ರೀಮಿಯಂ ಟ್ರಾಲ್ ಬ್ಯಾಗ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಇಯರ್ಬಡ್ಸ್ ಹಾಗೂ ಸುರಕ್ಷತೆಗಾಗಿ ಹೆಲ್ಮೆಟ್ ಉಚಿತವಾಗಿ ಪಡೆಯುವ ಸುವರ್ಣಾವಕಾಶ. ಈ ಅಪರೂಪದ ಆಫರ್ ಶ್ರೀ ತಿರುಮಲ ಹೋಂಡಾ ರಾಯಚೂರು ಸೇರಿದಂತೆ ಮಾನ್ವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶಾಖೆಗಳಲ್ಲಿ ಲಭ್ಯವಿದ್ದು ಸೀಮಿತ ಸ್ಟಾಕ್ ಇರುವುದರಿಂದ ಗ್ರಾಹಕರು ಹಿಂದೆ ಭೇಟಿ ನೀಡಿ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ರಾಯಚೂರು ಶಾಖೆ 9448385032, ಮಾನ್ವಿ ಶಾಖೆ 9980778555, ದೇವದುರ್ಗ ಶಾಖೆ 7019009123, ಸಿರವಾರ ಶಾಖೆ 9008991044 ಹಾಗೂ ಪೋತ್ನಾಳ ಶಾಖೆ 9880312145 ಸಂಪರ್ಕಿಸಬಹುದಾಗಿದೆ. ಸ್ಥಳ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. I tried so hard and got so far, but in the end it doesn't even matter. I had to fall to lose it all, but in the end it doesn't even matter. I tried so hard and got so far, but in the end doesn't even matter. I had to fall to lose it all, but in the end it doesn't even matter. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ದಲಿತ ಯುವತಿ ಅಶ್ವಿನಿ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿ ಮೃತದೇಹವನ್ನು ಬಾವಿಗೆ ಎಸೆದಿರುವ ಪ್ರಕರಣವನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಟೈಗರ್ ಗ್ರೂಪ್ ವತಿಯಿಂದ ನಗರದ ವಾರ್ಡ್ ನಂಬರ್ 12ರ ಶಿವಶರಣ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ 22 ವರ್ಷದ ಯುವತಿ ಅಶ್ವಿನಿ ಅವರನ್ನು ಅತ್ಯಾಚಾರ ಮಾಡಿ ಕೊಲೆಗೈದು ಮೃತದೇಹವನ್ನು ಗ್ರಾಮದ ಬಾವಿಯಲ್ಲಿ ಎಸೆದು ಹೋಗಿರುವ ಘಟನೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ದಲಿತ ಸಮುದಾಯದವರ ಮೇಲೆ ಅತ್ಯಾಚಾರ, ಕೊಲೆ ಸೇರಿದಂತೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಶ್ವಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಆರೋಪಿಗಳನ್ನು ಬಂಧಿಸಲಾಗಿದ್ದು ಮತ್ತೊಬ್ಬ ಆರೋಪಿಯ ಪತ್ತೆಗಾಗಿ ಪೊಲೀಸರು ತನಿಖೆ ನಡೆಸಿ ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಂಡು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಯಾವುದೇ ಒತ್ತಡಕ್ಕೆ ಮಣಿಯದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಇಲ್ಲದಿದ್ದರೆ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು, ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ರಾಯಚೂರು ಬಂದ್ಗೆ ಕರೆ ನೀಡಲಾಗುತ್ತದೆ ಎಂದು ಎಚ್ಚರಿಸಿದರು. ನಗರದ ಮಾದರ ಚೆನ್ನಯ್ಯ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಮಕ್ಕಳಂತೂ ಗೊತ್ತಾದೋ ಇಲ್ಲೋ ಆ ಕ್ರೂರ ನನ್ನ ಮಕ್ಕಳಿಗೆ ಇವತ್ತು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು CM ಆಗಿರಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮತ್ತೆ ದಲಿತರ ಪ್ರಿಯಾಂಕರ್ಗೆ ಸಾಹೇಬ್ರು ಉಸ್ತುವಾರಿ ಮಿನಿಸ್ಟರ್ ಇದ್ದಾರೆ, ನೀವು ಎನ್ಕೌಂಟರ್ ಪಾಸ್ ಮಾಡ್ರಿ. ನಮ್ಮ ಕರ್ನಾಟಕದ ಎಲ್ಲ ವರ್ಗದ ಮಹಿಳೆಯರು ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರು, ಎಲ್ಲ ಸಮಾಜದ ಮಹಿಳೆಯರಿಗೆ ನಾನು ಗೌರವಿಸ್ತೇನೆ. ಎಲ್ಲ ಕುಲದ ಮಹಿಳೆಯರು ನಮ್ಮ ತಂಗಿಯಂದ್ರು ಇವತ್ತು ಯಾರಿಗೆ ಮುಂದೆ ಆ ಥರ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ನೀವು ಪ್ರಿಯಾಂಕರ್ಗೆ ಸಾಹೇಬ್ರೆ ಹೋಮ್ ಮಿನಿಸ್ಟರ್ ಇದ್ದೀರಿ, ಎನ್ಕೌಂಟರ್ ಮಾಡ್ರಿ. ಎನ್ಕೌಂಟರ್ ಮಾಡಿ ಆರ್ಡರ್ ಕೊಡ್ರಿ ಡಿಪಾರ್ಟ್ಮೆಂಟ್ ಅವರಿಗೆ ಡ್ಯೂಟಿ ಮಾಡಕ್ ಕೊಡ್ರಿ. ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅವ್ರನ್ನ. ಯಾಕಂದ್ರೆ ಇವತ್ತು ಬರೇ ಇವೆಲ್ಲ ದಲಿತರ ಮೇಲೆ ಅಲ್ಲೇ ಮತ್ತೆ ಮಹಿಳೆಯರ ಮೇಲೆ ಅತ್ಯಾಚಾರ ಬರೇ ಇವೇ ನಡೆದವ. ಯಾಕ ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಸರ್ಕಾರ ಕುಂತಿದೆ. ನೀವು ಸಿದ್ದರಾಮಯ್ಯ ಸಾಹೇಬರು ದಲಿತರ ಪರವಾಗಿದ್ದಾರೆ, ಮತ್ತೆ ಪ್ರಿಯಾಂಕರ್ಗೆ ಸಾಹೇಬ್ರೆ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ಏನ ಕೊಡಿಸ್ತೀರಿ? ಇದೇ ತಿಂಗಳಲ್ಲೇ 3 ಆಗಿವೆ. ಒಂದು ಭೂಮಾನಂದು ಮರ್ಡರ್ ಮಾಡಿ ಕ್ರೂರವಾಗಿ ಕೊಲ್ಲಿದ್ದಾರೆ. ಆದ್ರೂ ದೇವದುರ್ಗ MLA ಶಾಸಕರಾಗಿ ಮನೆ ಹತ್ರ ಬಂದಿಲ್ರಿ. ನಾನು ಇಂಟಿಮೇಷನ್ ಮಾಡೀನಿ, ಅವ್ರ ಮನೆಗೆ ಹೋಗಿನಿ. ನಮ್ಮ ದಲಿತರನ್ನ ಈ ಥರ ಕೊಂದಿದ್ದಾರೆ, ಹೊಡೆದು ಸಾಯಿಸಿದ್ದಾರೆ, ನೀವೇನು ಆಶ್ವಾಸನೆ ಕೊಡ್ತೀರಿ ಬರ್ರಿ ಅಂತ ಕೇಳಿದ್ರು ಕರ್ಯಮ್ಮ ಅವರು ಬಂದಿಲ್ಲ. ಅದೇ ನಮ್ಮ ರವಿ ಸಾಹೇಬ್ರು ನಮಗೆ ಕಾಲ್ ಮಾಡಿದ್ರು, ಇಲ್ಲಪ್ಪ ನಾನು ಡೆಲ್ಲಿಯಲ್ಲಿ ಇದ್ದೀನಿ, ಬರ್ತೀನಿ, ನಿನ್ನ ಬೆಂಬಲ ಕೊಡ್ತೀನಿ, ಅವ್ರ ಮನೆಗೆ ಏನನ್ನ ಮಾಡಮೋ, ಅವ್ರಿಗೆ ಧೈರ್ಯ ಹೇಳು ಅಂತ ನನಗೆ ಹೇಳಿದ್ದಾರೆ. ಒಬ್ಬರು ಕಾಲ್ ಮಾಡಿದ್ದಾರೆ ನನಗೆ, ಮತ್ತೆ ಯಾರು ರಾಜಕೀಯ ವ್ಯಕ್ತಿಗಳು ಯಾರು ಮಾಡಿಲ್ಲ. ರವಿ ಸಾಬ್ ಬೋಸರಾಜ್ ಅವರು ಮಾಡಿದ್ದಾರೆ. ಯಾರು ನನಗೆ ಬೆಂಬಲ ನೀಡಿದ್ದಾರೆ, ನಮ್ಮ ದಲಿತರಿಗೆ ಯಾರು ಬೆಂಬಲ ನೀಡಿದ್ದಾರೆ ಅವ್ರ ಹೆಸರು ಹೇಳಕ್ಕೆ ನಾನು ಗರ್ವವಾಗಿ ಹೇಳ್ತೀನಿ. ಯಾಕಂದ್ರೆ ಅವ್ರು ನನಗೆ ಫೋನ್ ಮಾಡಿ, ಬಾಬಾ ಅವರೇ ನೀವು ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ ಕೊಡ್ರಿ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಮಗೆ ಡೆಲ್ಲಿಯಿಂದ ಫೋನ್ ಮಾಡಿದ್ರು ನನಗೆ. ಬಾಬಾ ಅವರೇ ಏನಾಗಿದೆ ಸಾರ್, ಹಿಂಗಾಗಿದೆ, ನಮ್ಮ ದಲಿತರನ್ನ ಕ್ರೂರವಾಗಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದೆ. ಮತ್ತೆ ಇದೇ ಅಶ್ವಿನ್ ಅವ್ರನ್ನ ಈ ಥರ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂದರೆ ನಾನು ಅವ್ರಿಗೆ ಏನಿದೆ, ಮತ್ತು ದಲಿತರ ಮೇಲೆ ಅವ್ರ ಮೇಲೆ ಕಾಳಜಿದೆ, ಅವ್ರು ಬಂದಿದ್ದಾರೆ, ಅವ್ರು ನಮ್ಗೆ ಫೋನ್ ಮಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಮತ್ತೆ ಯಾರು ರಾಜಕೀಯ ವ್ಯಕ್ತಿಗಳು ಯಾರು ಫೋನ್ ಮಾಡೇ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಡಿ ಕೆ ಶಿವಕುಮಾರ್ CM ಸಾಹೇಬ್ರಿಗೆ ನಾನು ಒಂದು ಮನವಿ, ಮತ್ತು ಹಾಗೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮನವಿ, ಪ್ರಿಯಾಂಕರ್ಗೆ ಸಾಹೇಬ್ರೆ ನೀವು ನನ್ನ ಮಕ್ಕಳಿಗೆ ಎನ್ಕೌಂಟರ್ ಮಾಡಕ್ಕ ಪರ್ಮಿಷನ್ ಆರ್ಡರ್ ಕೊಡ್ರಿ, ಡಿಪಾರ್ಟ್ಮೆಂಟ್ ಅವ್ರ ಡ್ಯೂಟಿ ಮಾಡಕ್ ಕೊಡ್ರಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಯಾವಾಗಲೂ ಜನರ ಪರವಾಗಿ ಡ್ಯೂಟಿ ಮಾಡ್ತಾರೆ, ಆಗಲೂ ರಾತ್ರಿ ಇಲ್ಲಾರ್ದ ಡ್ಯೂಟಿ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ. ನೀವು ಆರ್ಡರ್ ಮಾಡಿರಿ, ಆರ್ಡರ್ ಪಾಸ್ ಮಾಡಿರಿ, ಶಿಫಾರಸ್ ಮಾಡಿರಿ, ಶೂಟ್
ಇನ್ನೊಬ್ಬ ಹೆಣ್ಣು ಮಕ್ಕಳನ್ನ ಮುಟ್ಟಬೇಕಾದ್ರೆ ಇನ್ನೊಬ್ಬ ವರ್ಗದ ಜಾತಿ ಯಾವುದೇ ಜಾತಿ ಇರಲಿ, ಬ್ರಾಹ್ಮಣ್ಸ್ ಆಗಿರಲಿ, ಲಿಂಗಾಯತ್ ಇರಲಿ, ಕುರುಬರು ಇರಲಿ, ಮಡಿವಾಳರಿರಲಿ, ಒಡ್ರಿ ಇರಲಿ, ಎಲ್ಲ ಇರಲಿ, ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ತೋರಿಸ್ಬೇಕು. ಈ ಥರ ಆಗಬಾರ್ದು ಅಂತೇಳಿ ನಾನು ಖಂಡಿಸ್ತೀನಿ, ಹೋರಾಟ ಮಾಡ್ತೀನಿ. ನ್ಯಾಯ ಸಿಗೋವರೆಗೂ ಅಶ್ವಿನಿ ಅವ್ರ ಕುಟುಂಬಕ್ಕೆ ನಾನು ಬೆಂಬಲವಾಗಿರ್ತೀನಿ, ಹೋರಾಟ ಮಾಡೇ ಮಾಡ್ತೀನಿ. ಜೈ 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 ಜೈ. ಈ ಸಂದರ್ಭದಲ್ಲಿ ಟೈಗರ್ಸ್ ಗ್ರೂಪ್ನ ಮುಖಂಡ ಸಣ್ಣಬಾಬು, ರವಿ, ರಾಘವೇಂದ್ರ, ಋಷಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದಿಂದ ಗ್ಲೋಬಲ್ ಎಕ್ಸಲೇಟರ್ ವಿಷನ್ ಕಮಿಟಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ ನಗರದಲ್ಲಿ ರವಿವಾರದಂದು ಆರ್ಯವೈಶ್ಯ ಮಹಾಸಭಾದಿಂದ ಬೈಕ್ ರ್ಯಾಲಿ ನಡೆಯಿತು. ನಗರದ ವಾಸವಿ ಸರ್ಕಲ್ನಲ್ಲಿ ಬೈಕ್ ರ್ಯಾಲಿಗೆ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ ವೆಂಕಟೇಶ್ ಚಾಲನೆ ನೀಡಿ ಮಾತನಾಡಿದರು. ಗ್ಲೋಬಲ್ ಎಕ್ಸಲೇಟರ್ ವಿಷನ್ ಸಮಿಟ್ ಯಶಸ್ವಿಗಾಗಿ ಬೈಕ್ ರ್ಯಾಲಿ ನಡೆಯುತ್ತಿದೆ. ಆರ್ಯವೈಶ್ಯ ಸಮಾಜ ಬಾಂಧವರಲ್ಲಿ ಜಾಗೃತಿ ಮೂಡಿಸಲು ರ್ಯಾಲಿ ಸಂಘಟಿಸಲಾಗಿದೆ ಎಂದರು. ವಾಸವಿ ಸರ್ಕಲ್ನಿಂದ ಆರಂಭವಾದ ಬೈಕ್ ರ್ಯಾಲಿ ನೇತಾಜಿ ರಸ್ತೆ, ಕಿರಣ್ ಬಜಾರ್, ತೀನ್ ಕಂದಿಲ್, ಅಂಬೇಡ್ಕರ್ ಸರ್ಕಲ್, ಸ್ಟೇಷನ್ ಸರ್ಕಲ್, ಬಸವೇಶ್ವರ ವೃತ್ತ, ಗಾಂಧಿ ಚೌಕ್, ಚಂದ್ರಮೌಳೇಶ್ವರ ವೃತ್ತ, ಗಂಜ್ ಸರ್ಕಲ್, ಪಟೇಲ್ ರೋಡ್ ಮುಖಾಂತರ ನಗರೇಶ್ವರ ದೇವಸ್ಥಾನಕ್ಕೆ ಬಂದು ಸೇರಿತು. ರ್ಯಾಲಿಯಲ್ಲಿ ಪ್ರತಿಯೊಂದು ಬೈಕಿಗೆ ಆರ್ಯವೈಶ್ಯ ಸಮುದಾಯದ ಧ್ವಜವನ್ನು ಅಳವಡಿಸಿಕೊಂಡು ರಸ್ತೆಯುದ್ದಕ್ಕೂ ವಾಸವಿ ಮಾತೆಗೆ ಜೈಕಾರ ಹಾಕುತ್ತಾ ರ್ಯಾಲಿ ನಡೆಯಿತು. ಸುಮಾರು 250ಕ್ಕೂ ಅಧಿಕ ಆರ್ಯವೈಶ್ಯ ಬಾಂಧವರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್, ನಿರ್ದೇಶಕರಾದ ದೇವನಪಲ್ಲಿ ವಾಸುದೇವ, ಮೈಲಾಪುರ್ ಎನ್ ಮೂರ್ತಿ ಹಾಗೂ ಜಿಲ್ಲಾ ಕಮಿಟಿ ನಿರ್ದೇಶಕ ಮುಡಮಾಲ ವೀರೇಶ್, ಕೆಸಿ ವೀರೇಶ್ ವಕೀಲ, ಜಿಎವಿಎಸ್ ರಾಯಚೂರು ಉಸ್ತುವಾರಿಗಳಾದ ಸಾವಿತ್ರಿ ಶ್ರೀಕರ್ನಾಗ್, ರಾಕೇಶ್ ರಾಜಲಬಂಡಿ ಹಾಗೂ ರಾಯಚೂರು ನಗರದ ಆರ್ಯವೈಶ್ಯ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮಹಿಳಾ ಮಂಡಳಿಗಳ ಪದಾಧಿಕಾರಿಗಳು, ಯುವಕ ಯುವತಿಯರು ಹಾಗೂ ಸಮಾಜದ ನೂರಾರು ಜನರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಿಮ್ಸ್ ಹೆರಿಗೆ ಆಸ್ಪತ್ರೆಯಲ್ಲಿ ಅವಳಿ ಮಕ್ಕಳ ಸಾವು, ವೈದ್ಯರ ನಿರ್ಲಕ್ಷ್ಯ ಆರೋಪ, ಅಲ್ಲಗಳೆದ ವೈದ್ಯರು. ಆಗಸ್ಟ್ 26ರಿಂದ 30ರವರೆಗೆ ಸಿಬಿಎಸ್ಇ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟ, ಫೆಡರಲ್ ಸಂಸ್ಥೆಯಿಂದ ಆಯೋಜನೆ, ಎಂಡಿ ನೌಷದ್. ಹೊಕ್ರಾಣಿಯ ಅಶ್ವಿನಿ ಮೇಲೆ ಅತ್ಯಾಚಾರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಕ್ಯಾಂಡಲ್ ಮಾರ್ಚ್. ಹೊಕ್ರಾಣಿ ಘಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ. ಮತ್ತು ಗ್ಲೋಬಲ್ ಎಕ್ಸಲೇಟರ್ ವಿಷನ್ ಸಮ್ಮಿಟ್ ಅಂಗವಾಗಿ ಆರ್ಯವೈಶ್ಯ ಮಹಾಸಭಾದಿಂದ ಬೈಕ್ ರ್ಯಾಲಿ.